ದೇಶಭಕ್ತಿ ಬಿಜೆಪಿಗೆ ಕೊಟ್ಟ ಹಾಗೆ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಮಾತ್ರನ ಹಕ್ಕಿರುವುದು, ಮೋದಿನೇ ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೇಶ ಉಳಿಯೋಕೆ ಮೋದಿ ಮಾತ್ರ ಪ್ರಧಾನಿ ಆಗಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿದ್ಯಾವಾಗ, ಬಿಜೆಪಿ ಹುಟ್ಟಿದ್ಯಾವಾಗ? 1950ರಲ್ಲಿ ಜನ ಸಂಘ ಹುಟ್ಟಿದ್ದು, ನಂತರ ಬಿಜೆಪಿ ಆಯಿತು. ಕಲಬುರಗಿಯಲ್ಲಿ ಖರ್ಗೆ ಡಿಕೆಶಿ ಮಾತನಾಡ್ತಾ ಕೂತಿದ್ರು. ಅವರ ಗಮನ ಸೆಳೆಯೋದಕ್ಕೆ ಅಪಾರ್ಥ ಮಾಡ್ಕೊಡ್ಬೇಡಿ ಅಂತ ಹೇಳಿದ್ದೆ. ಬಿಜೆಪಿ ಕಟ್ ಅಂಡ್ ಪೇಸ್ಟ್ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರು. ಇನ್ನು ತಮ್ಮ ವಿಡಿಯೋ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಸವದಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. 50ನೇ ಇಸ್ವಿಯೊಳಗೆ ಜನಸಂಘ ಭಾರತ ದೇಶದ ದೇಶಭಕ್ತರು, ದೇಶಭಕ್ತಿ ಇವ್ರೊಬ್ಬರಿಗೆ ಗುತ್ತಿಗೆ ಕೊಟ್ಟಂಗ ಮಾತಾಡಕತ್ತಾರೆ. ದೇಶ ರಕ್ಷಣೆ ಮಾಡೋರು ನಾವು ಮಾತ್ರ. ಈ ದೇಶ ಉಳಿಬೇಕಾದ್ರೆ ಮೋದಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಇವರು ಹುಟ್ಟಿದ್ಯಾವಾಗ? ರಾಜ್ಯಾದ್ಯಂತ ಚುನಾವಣಾ ಅಧಿಕಾರಿಗಳು ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೋಟಿ ಕೋಟಿ ಸೀಸ್ ಆಗಿದೆ. ಬಳ್ಳಾರಿಯಲ್ಲಿ ಮತ್ತೆ ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. 23 ಲಕ್ಷ ನಗದು, 450 ಗ್ರಾಂ ಚಿನ್ನ, 13 ಕಿಲೋ ಬೆಳ್ಳಿಯನ್ನ ಜಪ್ತಿ ಮಾಡಿದ್ದಾರೆ. ಕಂಬಳಿ ಬಜಾರ್ನ ಕಮಲೇಶ್ ಜೈನ್ ಮನೆಯಲ್ಲಿ ಪತ್ತೆಯಾಗಿದೆ. ಬಳ್ಳಾರಿಯ ಬ್ರೂಸುಪೇಟೆ ಪೊಲೀಸರಿಂದ ಕಾರ್ಯಾಚರಣೆ ಆಗಿರುವಂತದ್ದು. ದಾಖಲೆ ರಹಿತವಾಗಿ ಸಂಗ್ರಹಿಸಿ ಇಟ್ಟಿದ್ದಂತಹ ಹಣವನ್ನ ಜಪ್ತಿ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಮತ್ತೆ ಲಕ್ಷ ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಬರೋಬ್ಬರಿ 23 ಲಕ್ಷ ನಗದು, 450 ಗ್ರಾಂ ಚಿನ್ನ. ಇದ್ಯಾವುದಕ್ಕೂ ಕೂಡ ದಾಖಲೆ ಇಲ್ಲ. ಖಚಿತ ಮಾಹಿತಿಯ ಮೇರೆಗೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ದಾಳಿಯನ್ನ ನಡೆಸಿ 23 ಲಕ್ಷ ನಗದು, 450 ಗ್ರಾಂ ಚಿನ್ನ, 13 ಕಿಲೋ ಬೆಳ್ಳಿಯನ್ನ ಜಪ್ತಿ ಮಾಡಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರಿಂದ ಕಾರ್ಯಾಚರಣೆ ಆಗಿರುವಂತದ್ದು. ಕಂಬಳಿ ಬಜಾರ್ನ ಕಮಲೇಶ್ ಜೈನ್ ಮನೆಯಲ್ಲಿ ಪತ್ತೆಯಾಗಿದೆ. ದಾಖಲೆ ರಹಿತವಾದಂತಹ ಹಣವನ್ನ ಜಪ್ತಿ ಮಾಡಲಾಗಿರುವಂತದ್ದು. ದಾಖಲೆ ಕೊಡಿ ಅಂತ ಕೂಡ ಕೇಳಿದ್ದಾರೆ ಅಧಿಕಾರಿಗಳು. ದಾಖಲೆ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಜಪ್ತಿ ಮಾಡಲಾಗಿದೆ. ಇಷ್ಟು ಹಣ ಎಲ್ಲಿಂದ ಬಂತು, ಇಷ್ಟು ಕೆಜಿ ಬಂಗಾರ ಎಲ್ಲಿಂದ ಬಂತು ಅನ್ನೋದರ ಕುರಿತು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗ್ತಾ ಇರುವಂಥದ್ದು. ನೀತಿ ಸಂಹಿತೆ ಜಾರಿಯಲ್ಲಿದೆ, ಅದು ಕೂಡ ಗೊತ್ತಿರುವಂಥದ್ದು. ಚುನಾವಣೆ ಕೂಡ ನಡೀತಾ ಇದೆ.